ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಟೊಮೊಟೊ ಸಾರನ್ನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನಾನು ಒಂದು 2-3 ಚಮಚ ಎಣ್ಣೆನ ಹಾಕ್ಕೊತಿದ್ದೀನಿ. ಅದು ಕಾಯಿಲಿ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸಡನ್ನಾಗಿ ಬೇಳೆ ಕಾಳು ಏನಾದರೂ ಇಲ್ಲ ಅಂದಾಗ ಒಂದು 4 ಟೊಮೊಟೊ ಇದ್ದರೆ ಸಾಕು ಫ್ರೆಂಡ್ಸ್. ಓಕೆ, 1 ಸ್ಪೂನ್ ನಾನು ಇವಾಗ ಸಾಸಿವೆ ಹಾಕ್ಕೊತಿದ್ದೀನಿ. ಅದು ಸಿಡಿದ ನಂತರ ಅದು ಸಿಡಿಲಿ ಸ್ವಲ್ಪ. ಈಗ 1 ಸ್ಪೂನು ಜೀರಿಗೆ ಹಾಕ್ಕೊತಿದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಸಿಡಿರಿ. ಇದು ತುಂಬ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಕೆಚ್ಕೊಂಡು ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊತೀನಿ. ಮತ್ತು ಶುಂಠಿ ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊತಿದ್ದೀನಿ. ಅನ್ನ ಜೊತೆಗಂತೂ ಸೂಪರಾಗಿರುತ್ತೆ. ಇದು 2 ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ಅದ್ರ ಜೊತೆಗೆ ಸೈಡ್ ಡಿಶ್ ಆಗಿ ಹಪ್ಪಳ ಆ ಥರ ಏನಾದರೂ ಚಿಪ್ಸು ಆ ಥರ ಎಲ್ಲ ನಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದಿಢೀರಾಗಿ ಮಾಡ್ಬೋದು. ಓಕೆನಾ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿವಾಗ. ತುಂಬ ಈಸಿ ಫ್ರೆಂಡ್ಸ್. ಓಕೆ, ಈರುಳ್ಳಿ ಟೊಮೊಟೊ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ಇವಾಗ ಒಂದು 10-15 ಎಲೆನ ಕರಿಬೇವಿನ ಎಲೆನ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಐದಾರು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಹಾಕ್ಕೊಡಿ ನೀವು. ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ, ಅನ್ನದ ಜೊತೆ ನಾವು ಊಟ ಮಾಡ್ತಾರೆ ಮಧ್ಯದಲ್ಲಿ ಸಿಗ್ತಾಯಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಓಕೆ, ಆಮೇಲೆ 2 ಒಣಮೆಣ್ಸಿನ್ಕಾಯಿನ ಹಾಕ್ಕೊತಾಯಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಡನ್ನಾಗಿ ಇವಾಗ ಊರುಗಳಿಂದ ಬಂದಾಗ ನಾವು ಮಾಡ್ಬೋದು ಆರಾಮಾಗಿ. ಮತ್ತು ಹಿಂಗನ್ನು ಹಾಕ್ಕೊಳ್ತಾಯಿದ್ದೀನಿ ನಾನೊಂದು ಅರ್ಧ ಚಮಚದಷ್ಟು. ಮತ್ತು 1/4 ಚಮಚ ಅರಿಶಿನ ಪುಡಿ. ಹಿಂಗೂ ಒಂದು 1/4 ಚಮಚ ಅಲ್ಲ ಫ್ರೆಂಡ್ಸ್, ಒಂದು ಚಿಟಿಕೆಯಷ್ಟು. ಓಕೆನಾ, ಬಟ್ ಅದನ್ನು ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಇವಾಗ 1 ಸ್ಪೂನು ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾಯಿದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಖಾರ ಇದ್ದರೆ ಖಾರದ ಪುಡಿನ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಧನಿಯಾ ಪೌಡರ್ 1 ಸ್ಪೂನು, ಮನೆಯಲ್ಲೇ ಮಾಡಿರೋವಂಥದ್ದು ಅರಿಶಿನ ಪುಡಿ ಮತ್ತು ಅರಿಶಿನ ಪುಡಿ. ಮತ್ತು ಒಂದು 2 ಚಮಚದಷ್ಟು ಕಾಯಿ ತುರಿ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸನ್ನು ಕೊಟ್ಕೊಳ್ಳೋಣ. ಮತ್ತು ಒಂದು ಕಲ್ಲುಪ್ಪು, 1 ಸ್ಪೂನಷ್ಟು 1 ಚಮಚ ಕಲ್ಲುಪ್ಪನ್ನ ಹಾಕ್ಕೊಳ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸನ್ನು ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಇವಾಗಲೇ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಒಂದು 5-6 ನಾಟಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾಯಿದ್ದೀನಿ ನಾನಿವಾಗ. ಇದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಾಫ್ಟಾಗಿ ಬೇಯಬೇಕು ಫ್ರೆಂಡ್ಸ್. ನೋಡಿ, ನೋಡ್ತಾ ಇರ್ಬೋದು ನೀವು. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಾನೊಂದು ಅರ್ಧ ಲೀಟ್ರು ನೀರನ್ನ ಹಾಕ್ತಾಯಿದ್ದೀನಿ. ತುಂಬ ನೀರು ಮಾಡ್ಕೋಬೇಡಿ, ನೋಡ್ಕೊಳ್ಳಿ ರುಚಿನ. ಮತ್ತು ನಾಟಿ ಟೊಮೊಟೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಫಾರಮ್ ಟೊಮೊಟೊ ಹಾಕ್ಕೋಬೋದು. ನಾನು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಹುಳಿ ಕಡಿಮೆ ಇದ್ದರೆ ನೀವು ಬೇಕಾದರೆ ಹುಣಸೆ ಹಣ್ಣನ್ನು ಸ್ವಲ್ಪ ಯೂಸ್ ಮಾಡ್ಕೋಬೋದು. ಇವಾಗ ಅರ್ಧ ಲೀಟ್ರ್ ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ನಾನಿವಾಗ, ರುಚಿ ಎಲ್ಲ ನೋಡಿಕೊಂಡು. ತುಂಬ ಸಿಂಪಲಾಗಿ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ, ಅರ್ಜೆಂಟಲ್ಲಿ ನಮಗೇನಾದರೂ ಇವಾಗ ಮಾಡಬೇಕು, ಬೇಳೆಕಾಳು ಏನಿಲ್ಲ ಅಂದರೆ ತಕ್ಷಣ ಇದನ್ನು ನಾವು 4 ಟೊಮೊಟೊ ಇದ್ದರೆ ಆರಾಮಾಗಿ ಮಾಡ್ಬೋದು. ಇವಾಗ ನೋಡ್ತಿರ್ಬೋದು ಕುದೀತಾ ಇದೆ. ಮತ್ತು ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಯಾರೂ ಸಬ್ಸ್ಕ್ರೈಬ್ನೇ ಮಾಡ್ತಾಯಿಲ್ಲ, ಹಾಗೆ ನೋಡ್ತಾ ಇದ್ದೀರಾ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ನೀವು ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಫೈನಲಾಗಿ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಆಯಿತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಥ್ಯಾಂಕ್ ಯು.